ನಿಮಗೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆಗಿದೆಯಾ? ಸಪೋಸ್ ಅದು ಪ್ಯಾಪಿಲರಿ ಕಾರ್ಸಿನೋಮಾ ಅಥವಾ ಫಾಲಿಕ್ಯುಲರ್ ಕಾರ್ಸಿನೋಮಾ ಆಫ್ ಥೈರಾಯ್ಡ್ ಅಂತ ಡಯಾಗ್ನೋಸಿಸ್ ಆಗಿದ್ದರೆ ಮೊದಲನೇದಾಗಿ ಸರ್ಜರಿ ಆಗುತ್ತೆ. ಸರ್ಜನ್ಸ್ ಹತ್ರ ಹೋಗಿ ಥೈರಾಯ್ಡ್ ಅವ್ರು ರಿಮೂವ್ ಮಾಡ್ತಾರೆ. ಪೂರ್ತಿ ತೆಗೆದ ನಂತರ ಅದನ್ನು ಮತ್ತೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಟ್ರೀಟ್ಮೆಂಟಿಗೆ ಮುಂಚೆ ಅದನ್ನು ಸ್ಟೇಜ್ ಮಾಡಬೇಕಾಗತ್ತೆ. ಸೊ ತೆಗೆದು ಹಾಕಿರೋ ಥೈರಾಯ್ಡನ್ನ ಸ್ಟಡಿ ಮಾಡ್ತಾರೆ ಮೈಕ್ರೋಸ್ಕೋಪ್ನಲ್ಲಿ. ಅದರಲ್ಲಿ ಟ್ಯೂಮರ್ ಎಷ್ಟು ದೊಡ್ಡದಾಗಿದೆ, ಬೇರೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಲಿಂಫ್ ನೋಡ್ಸ್ಗೆ, ಕುತ್ತಿಗೆಯಲ್ಲಿ ಅಂತ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಅದಾದ ನಂತರ ಕೆಲವು ಬ್ಲಡ್ ಟೆಸ್ಟ್ಸ್ ನಡೆಯುತ್ತೆ. ಅಂದರೆ ಕೆಲವು ಟ್ಯೂಮರ್ ಮಾರ್ಕರ್ಸ್ ಇರುತ್ತೆ, ಥೈರೋಗ್ಲೋಬುಲಿನ್, ಆ್ಯಂಟಿಥೈರೋಗ್ಲೋಬುಲಿನ್ ಆ್ಯಂಟಿಬಾಡಿ ಅಂತ. ಅದು ಸರ್ಜರಿಗೆ ಮುಂಚೆನೂ ಟೆಸ್ಟ್ ಮಾಡಿರ್ತಾರೆ, ಮತ್ತು ಸರ್ಜರಿ ಆದ ನಂತರನೂ ಟೆಸ್ಟ್ ಆಗುತ್ತೆ. ಆಮೇಲೆ ಅಯೋಡಿನ್ ಸ್ಕ್ಯಾನ್ ಅಂತ ಇರುತ್ತೆ, ಹೋಲ್ ಬಾಡಿ ಅಯೋಡಿನ್ ಸ್ಕ್ಯಾನ್ ಅಂತ. ಇದನ್ನು ಮಾಡಿ ಟ್ಯೂಮರ್ ಬರೀ ಕುತ್ತಿಗೆನಲ್ಲಿ ಮಾತ್ರ ಇದೆಯಾ ಅಥವಾ ಕಂಪ್ಲೀಟಾಗಿ ಅದು ತೆಗೆದು ಹಾಕಿದಾರಾ ಅಥವಾ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ಆ ಹೋಲ್ ಬಾಡಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಸ್ಟೇಜಿಂಗ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿ